ಓಕೆ, ಹಾಗಾದ್ರೆ DKC ಮನೆಯಲ್ಲಿ ಇರುವಂತಹ ಬ್ರೇಕ್ಫಾಸ್ಟ್ನ ಮೆನು. ನಮ್ಮನ್ನು ಕೂರಿಸ್ಬಿಟ್ಟಿದ್ದಾರೆ. ನಾವಿಲ್ಲ ಸುಮ್ಮನೆ ಮತ್ತೆ ರಾಧಾ ಹಿರೇಗೌಡರು ಬ್ರೇಕ್ಫಾಸ್ಟ್ ಅಲ್ಲಿ ಕೂತಿದ್ದಾರೆ ಅಂತ ನಮ್ಮನ್ನು ವೈರಲ್ ಕಂಟೆಂಟ್ ಮಾಡಬೇಡಿ. ಸೊ ನಿಮ್ಗೊಂದು ಚಿತ್ರಣ ಸಿಗಲಿ ಅಂತ, ಒಂದು ಲೈವ್ ವೈಬ್ ಸಿಗಲಿ ಅಂತ. ಸೊ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ತಟ್ಟೆಯಲ್ಲಿ ಇರೋದು ಏನು ಅಂತ ತಮಗೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಅದು ರಾಗಿ ಮುದ್ದೆ ಮತ್ತು ನಾಟಿ ಕೋಳಿ ಸಾರು, ಕಾಲ್ ಸೂಪ್ ಅಂತೆ. ನಿಜಾನಾ? ಕಾಲ್ ಸೂಪ್ ಇರುತ್ತಂತ. ಓಕೆ, ಕಾಂಬಿನೇಷನ್ ಇರ್ಬೇಕಾದು. ನಮ್ಗೆ ಅದ್ರ ಬಗ್ಗೆ ಜಾಸ್ತಿ ಐಡಿಯಾ ಇಲ್ಲ. ಅದಕ್ಕೆ ಕಾಂಬಿನೇಷನ್ ಕಾಲ್ ಸೂಪ್ ಕುಡಿತಾರ ಅಥವಾ ಅದನ್ನು ಕೂಡ ಹಿಂಗೆ ಅದ್ರಲ್ಲಿ ಡಿಪ್ ಮಾಡಿ ತಿಂತಾರ? ಓಕೆ, ಕೋಳಿ ಸಾರಿಗೆ ಅದ್ಕೊಂಡ್ ತಿನ್ನೋದು, ಕಾಲ್ ಸೂಪ್ ಕುಡಿಯೋದು. ಆಮೇಲೆ ಇಡ್ಲಿ, ಪುರಿ, ಉಪ್ಪಿಟ್ಟು, ವಡೆ, ನೀರ್ ದೋಸೆ, ಕೇಸರಿ ಬಾತ್. ಬೇಕಾದ್ರೆ ನೀರ್ ದೋಸೆ ಕಾಂಬಿನೇಷನ್ ಅಪ್ಪ. ಇದು ನಾಟಿ ಕೋಳಿ ಸಾರು ಮುದ್ದೆ ತಿಂದ್ಮೇಲೆ ಕೇಸರಿ ಬಾತ್ ಎಲ್ಲ ತಿಂತಾರ? ಬಟ್ ಟಿಪಿಕಲಿ ಈ ತರ ನಾನ್ ವೆಜ್ ಇದ್ದದ ಕಡೆ ಈ ಉಪ್ಪಿಟ್ಟು, ಕೇಸರಿ ಬಾತ್, ಪುರಿ ಇವೆಲ್ಲ ತಿನ್ನಲ್ಲ, ಹೌದಲ್ವಾ? ನಾನ್ ವೆಜ್ ಇದೆ, ಇದ್ಯಾರು ತಿಂತಾರೆ ಅಂತಾರೆ, ಗೊತ್ತಿಲ್ಲ. ಸೊ ನಾನ್ ವೆಜ್ ತಿಂದ ಮೇಲೆ ಕೆಲವೊಬ್ರು ಸ್ವೀಟ್ ತಿನ್ನೋ ಅಭ್ಯಾಸ ಇರ್ಬೋದೇನಪ್ಪ, ನನಗೆ ಗೊತ್ತಿಲ್ಲ. ಬಟ್ ಇವ್ರ ಟೇಸ್ಟ್ ಹೆಂಗೆ ಏನೋ ಸಿದ್ದರಾಮಯ್ಯನವ್ರದ್ದು, ಅವ್ರದ್ದು ಆಹಾರದ ಒಂದು ಇಷ್ಟ ಕಷ್ಟಗಳು ನಮಗ್ ಗೊತ್ತಿಲ್ಲ. ಸೊ ಅವ್ರಿಗೆ ನಾನ್ ವೆಜ್ ತಿನ್ಲಿಲ್ಲ ಅಂದ್ರೆ ಇರ್ಲಿ ಅಂತ ವೆಜ್ಜು ಕೂಡ ಒಂದು ಆಪ್ಷನ್ ಇಟ್ಟಿದ್ದಾರೆ. ಒಟ್ಟು ಸುಮ್ಮನೆ ಕಾಟಾಚಾರಕ್ಕೆ ಹೋಗ್ಬೇಡ್ರಿ, ಚಲೋ ತಿಂದು ಬರ್ರಿ. ನಂಗೆ ಅದು ಭಾರಿ ಬೇಜಾರು. ಒಟ್ಟು ಊಟ ವೇಸ್ಟ್ ಮಾಡಬೇಡ್ರಿ, ಹೋಗಿ ಚಲೋ ತಿಂದು ಬರ್ರಿ. DK ಶಿವಕುಮಾರ್ ಅವರು ಪಾಪ ಅರ್ಧ ಇಡ್ಲಿ ತಿಂದ್ರು, ಇಲ್ಲಿ ಸಿದ್ದರಾಮಯ್ಯನವ್ರು ಹೋಗಿ ಹೊಟ್ಟೆ ತುಂಬ ತಿಂದು ಬರ್ರಿ, ಹೌದಲ್ವಾ? ಸಿದ್ದರಾಮಯ್ಯ ಅವ್ರು ತಿಂತಾರೆ ಅನ್ಸುತ್ತೆ ಮೇಡಮ್. ತಿಂತಾರ? ಅಯ್ಯೋ, ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ತಿಂದು ಹೋದವ್ರು ಅವರು. ಅದೇ ಅಲ್ಲ, ತಿನ್ನೋದು ಆಹಾರ ಅವ್ರವ್ರ ಇಷ್ಟ. ನೀವು ಇದೇ ತಿನ್ಬೇಕು ಸಿದ್ದರಾಮಯ್ಯನವ್ರೆ, ನೀವು ಇದೇ ತಿನ್ಬೇಕು DK ಶಿವಕುಮಾರ್ ಅವರೇ, ನೀವು ಅದನ್ನೇ ತಿನ್ಬೇಕು, ಅದು ಒಳ್ಳೆ, ಇದು ತಾಮಸ ಗುಣಗಳನ್ನ ಹೊಂದಿದೆ, ಇದು ಸಾತ್ವಿಕ ಗುಣಗಳನ್ನ ಹೊಂದಿದೆ, ನೀವು ಇದೇ ತಿನ್ನಿ ಅದೇ ತಿನ್ನಿ ಅಲ್ಲ. ಅವ್ರವ್ರ ಇಷ್ಟ, ಆಹಾರ ಅವ್ರವ್ರ ಇಷ್ಟ, ಉಡುಗೆ ತೊಡುಗೆ ಅವ್ರವ್ರ ಇಷ್ಟ, ಅವ್ರಿಗೆ ಬಿಟ್ಬಿಡ್ಬೇಕು. ಸೊ ಹೀಗಾಗಿ ಎಲ್ಲ ಆಪ್ಷನ್ಸು ರೆಡಿ ಮಾಡಿದ್ರು. ಯಾಕಂದ್ರೆ ಸಿದ್ದರಾಮಯ್ಯನವರನ್ನ ತುಂಬಾ ಚೆನ್ನಾಗಿ ಇಟ್ಕೊಳ್ಬೇಕು, ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಬೇಕು. ಇಂಥ ಸಮಯದಲ್ಲಿ ಬ್ರೇಕ್ಫಾಸ್ಟ್ ವಿಚಾರದಲ್ಲಿ ಅವ್ರು ಮುನ್ಸ್ಕೋಬಾರ್ದಲ್ಲ ಪಾಪ. ಹಿಂಗಾಗಿ ತುಂಬ ಚೆನ್ನಾಗಿ ಅವರನ್ನು ಟ್ರೀಟ್ ಮಾಡಿ ಕಳಿಸುವಂತಹ ಒಂದು ಸಿದ್ಧತೆಗಳನ್ನು DK ಶಿವಕುಮಾರ್ ಅವರು ಮಾಡಿಕೊಂಡಿದ್ದಾರೆ. ಮೋಸ್ಟ್ಲಿ ಅವ್ರಿಗೇನಾದರೂ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಏನಾದರೂ ಮಾತಾಡೋಕ್ಕೆ ಅವಕಾಶ ಇದ್ದರೆ, ಆ ಥರ ಎಲ್ಲ ಆಗಲ್ಲ ಪೊಲಿಟಿಕ್ಸಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಏನು ಇನ್ವಾಲ್ವ್ ಆಗಲ್ಲ. ಬಟ್ DK ಶಿವಕುಮಾರ್ ಅವರ ತಾಯಿ, ಶಿ ಈಸ್ ವೆರಿ ಪವರ್ಫುಲ್. ನೀವು ನೋಡಿ, ಯಾವುದೇ ವಿಚಾರ ಆಗಲಿ, ಪಾಲಿಟಿಕ್ಸ್ ಆಗಲಿ, ಮಕ್ಕಳ ವಿಚಾರ ಬಂದರೆ ಅವರು ಯಾವಾಗಲೂ ಕೂಡ ಫ್ರಂಟ್ ಲೈನ್ ಇರ್ತಾರೆ. ಅವರು DK ಶಿವಕುಮಾರ್ ಅವ್ರ ಥರ ಅವರು ಒಂಥರ ಫುಲ್ ಡೋಂಟ್ ಕೇರ್ ಮಾಸ್ಟರ್ ಇದ್ದಂಗೆ. ಮೇಡಮ್ ಅವರು, ಗೌರಮ್ಮ ಅವರು ಅಷ್ಟೇ, ಯಾವಾಗಲೂ ಕೂಡ ಪಾಲಿಟಿಕ್ಸ್ ಏನೇ ಇರಲಿ ಅಥವಾ ಮಕ್ಕಳ ರಾಜಕೀಯ ಇರಲಿ ಅಥವಾ ಬೇರೆ ಏನೇ ವಿಚಾರ ಇರಲಿ, ಅವರ ಪ್ರಬುದ್ಧತೆ ಮತ್ತು ಅವರ ಮಾತಿನ ಶೈಲಿ ತುಂಬ ಖಡಕ್. ಅವರು ತುಂಬ ಖಡಕ್ಕಾಗಿ ಮಾತಾಡ್ತಾರೆ. ಅವ್ರನ್ನೇನಾದರೂ ಕರೆಸಿದ್ರೆ ಕೇಳ್ಬೋದೇನೋ, ಆಯ್ತು ಕಣಪ್ಪ ಬಿಟ್ಬಿಡು ನನ್ನ ಮಗನಿಗೆ, ಸಾಕು 7 ವರ್ಷ ಮಾಡಿದೀಯಲ್ಲ, ಇನ್ನು ಬಿಟ್ಬಿಡು ನನ್ನ ಮಗನಿಗೆ ಅಂತ. ಗೊತ್ತಿಲ್ಲ ಇರ್ತಾರೋ ಇರಲ್ವೋ ಅಂತ ಕೇಳೋದ್ರಲ್ಲಿ ತಪ್ಪೇನು ಇಲ್ಲ ರೀ, ಅದ್ರಲ್ಲಿ ಏನಿದೆ ಅಲ್ವಾ? ಅವರು ಕೂಡ ಈ ಕರ್ನಾಟಕದ ಒಬ್ಬ ಮತದಾರರು. ಸೊ ಇದು ಮೆನ್ಯೂ. ಈ ಮಧ್ಯೆ ಬಟ್ ಮೇಡಮ್ ಈಗ ಅಲ್ಲ, ನಾವು ಅವ್ರು ಮಾತಾಡಿರೋದು ಕೇಳಿಸ್ಕೊಂಡ್ ಬಂದ್ಬಿಡೋಣ ಬಾ, ಮಾತಾಡಿರೋದು ಕೇಳಿಸ್ಕೊಂಡ್ ಬರೋಣ, ಆಮೇಲೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ನಾವಿಬ್ರು ಚರ್ಚೆ ಮಾಡೋಣ. ಓಕೆ. ತುಂಬಾ ಖುಷಿ ಆಗ್ತಾ ಇದೆ, ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಬ್ರೇಕ್ಫಾಸ್ಟ್ ಕರೀತೀನಿ ಕಣೆಯ, ಕರೆದಿದ್ದೀನಿ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತೀರಾ ಸರ್? ಇನ್ನ ತೀರ್ಮಾನ ಇಲ್ಲ. ಅಲ್ಲ, ಭೇಟಿ ಬೇಕಾದಾಗ ಹೋಗಿ ಭೇಟಿ ಮಾಡ್ತೀನಿ. ಸರ್ವ ಪಕ್ಷಗಳ ಸಭೆದೊಂದು ವಿಚಾರ ಚರ್ಚೆ ಆಗ್ತಾ ಇರುವಂಥದ್ದು ಸರ್. ಸರ್ವ ಪಕ್ಷಗಳ ಸಭೆದೊಂದು ಚರ್ಚೆ ಆಗ್ತಾ ಇದೆ, ಕರಿಬೇಕು ಅಂತ ಮಾಡಿದ್ದೀವಿ. ಈಗ CM ಹತ್ರ ಮಾತಾಡ್ತೀನಿ. ಅವತ್ತು ಹೇಳಿದ್ರು ಮಂಗಳವಾರ ಬ್ರೇಕ್ಫಾಸ್ಟ್ ನಮ್ಮನೆಗೆ ಬಂದ್ಬಿಡಿ ಅಂತ. ಸೊ ನನಗೆ ಇವತ್ತು ಈ ಗಳಿಗೆವರೆಗೆ ಕರೆ ಬಂದಿಲ್ಲ. ಅವತ್ತು ಹೇಳಿದ್ದದು ಮೊನ್ನೆ. ಕರೆದ್ರೆ ಹೋಗ್ತೀನಿ, ಕರಿಬಹುದು.
ಕರೆದೇ ಕರೀತಾರೆ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಸ್ಪೆಷಲ್ ಆಗಿ ಇಟ್ಟಿರೋದಲ್ಲ ಸರ್, ಆ? ನಿಮಗೆ ಅಂತಾನೆ ಇಟ್ಟಿದಾಗ ನಿಮ್ಮನ್ನ ಕರೀತಾರೆ ಸರ್. ಹೌದಾ? ನಿನ್ನೂ ಕರೀಬೋದಮ್ಮ, ಬೇಡವಾ? ಅಲ್ಲಪ್ಪ, ಅದು ನಂದು CMದು ಸಂಬಂಧಪಟ್ಟಂತ ವಿಚಾರ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓದೋ ಅಷ್ಟೇ, ನಮಗೇನು ಅವಶ್ಯಕತೆ ಇರಲಿಲ್ಲ. ನಾವು ಯಾವುದು ನೀವು ಹೇಳ್ತಾ ಇದ್ದೀರಲ್ಲ ಗುಂಪು ಗುಂಪು ಗುಂಪು, ಯಾವ ಗುಂಪು ಇಲ್ಲ ಏನಿಲ್ಲ. ನೀವು ಗುಂಪು ಮಾಡ್ತಾ ಇದ್ದೀರಿ, DK ಅದೊಂದು ಗುಂಪು, ಸಿದ್ದರಾಮಯ್ಯನವ್ರೊಂದು ಗುಂಪು, ಅವ್ರದ್ದೊಂದು ಗುಂಪು ಅಂತ ಮಾಡ್ತಾ ಇದ್ದೀನಿ. ನಾನು ಯಾವ ಗುಂಪು ಇಲ್ಲ, ನನ್ನ ಜೊತೆ 140 ಜನ ಇದ್ದಾರೆ. ಅರ್ಥ ಆಯ್ತಾ? ಯಾರು ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬರೇ ಇರ್ತೀವಿ. ಬಟ್ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಮೇಡಮ್, ಇತ್ತೀಚಿನ ದಿನಗಳಲ್ಲಿ DK ಶಿವಕುಮಾರ್ ಅವ್ರ ಮಾತು, ಕೊಟ್ಟು ಮಾತು, ಆಮೇಲೆ ಒಂಥರ ಭಾಳ ಸಿದ್ಧಾಂತ ವೇದಾಂತ ಎಲ್ಲ ಒಂಥರ ಧಾರ್ಮಿಕ ಥರ ಎಲ್ಲ ಮಾತಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ವಿಚಾರ, ಈಗ ಮೊನ್ನೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಈಗ ಬ್ರೇಕ್ಫಾಸ್ಟ್ ಮೀಟಿಂಗು 2.0 ಇದು ನಾಳೆ ನಡೀತಾ ಇರೋದು. ಈಗ ಕೂತು ಒಟ್ಟಿಗೆ ತಿಂಡಿ ತಿಂದು ಮಾತ್ರಕ್ಕೆ ಎಲ್ಲ ಸಾಲ್ವ್ ಆಯಿತು, ಎಲ್ಲ ಮುಗೀತು ಅಂತ ಅರ್ಥನಾ ಮೇಡಮ್? ನನ್ಗೆ ಗೊತ್ತಿಲ್ಲ ಇವರೆಲ್ಲ ಕರ್ನಾಟಕದ ಜನನ ಏನು ಅನ್ಕೊಂಡಿದ್ದಾರೆ ಅಂತ. ಈ ಹೈಕಮಾಂಡ್ ಆಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯನವರೇ ಆಗಿರ್ಬೋದು, ಕರ್ನಾಟಕದ ಜನನ ಏನು ಅನ್ಕೊಂಡಿದ್ದಾರೆ? ನಾವೆಲ್ಲ ದಡ್ರು ಅಂತ ಅನ್ಕೊಂಡಿದ್ದೀರಾ? ನಾವೆಲ್ಲ ಮೂರ್ಖರು ಅಂತ ಅನ್ಕೊಂಡಿದ್ದೀರಾ? ನೀವಿಬ್ಬರು ಕೂತು ಒಂದು 5 ನಿಮಿಷನೂ ಇಲ್ಲ ಒಟ್ಟಿಗೆ ಒಂದು ಇಡ್ಲಿನೋ ಅಥವಾ ಕೋಳಿ ಸಾರೋ ಮುದ್ದೆನೋ ತಿಂದ ತಕ್ಷಣ ಎಲ್ಲ ಸರಿ ಇದೆ ಅಂತ ನೀವು ಹೇಳಿದ ತಕ್ಷಣ ಅದನ್ನ ನಂಬುವಂತಹ ಜನರು ಅಂತ ತಾವು ಅಂದ್ಕೊಂಡಿದ್ದೀರಾ? ಕೇಸರಿ ಬಾತು, ಉಪ್ಪಿಟ್ಟು, ಕೋಳಿ ಸಾರು, ಮುದ್ದೆ ತಿಂದ ತಕ್ಷಣ ನೀವು ಒಗ್ಗಟ್ಟಾಗಿದ್ದೀರಾ ಅಂತ ಜನ ಭಾವಿಸ್ಬೇಕಾ? ಹಾಗಾದ್ರೆ ಈ 2 ತಿಂಗಳ ಕಾಲದಲ್ಲಿ ನಡೆದಂತಹ ಹಲವಾರು ಘಟನೆಗಳು, ಚಟುವಟಿಕೆಗಳು, ಹೇಳಿಕೆಗಳು, ಹಾಗಾದ್ರೆ ಅದಕ್ಕೆ ಬೆಲೆನೇ ಇಲ್ವಾ? ಅದನ್ನೆಲ್ಲ ಮರ್ತು ಬಿಡ್ಬೇಕಾ? ನಾವೇನು ಇವರ ಅದ್ಯಾವುದೋ ಫಿಲಮ್ ಬಂದಿತ್ತಲ್ಲ, ಗಜ್ನಿ ಅಲ್ಲ ಎಂತದದು, ಗಜ್ನಿ ಮರಿಯೋದು, ಹಾ, ಆ ತರನ ನಾವು ನೀವಿಬ್ರು ಗಜನಿ ಸಿನಿಮಾದಲ್ಲಿ ಇದ್ದಕ್ಕಿದ್ದಂತೆ ಪಟ್ಟಂತ ಮರ್ತು ಬಿಡಕ್ಕೆ 2 ತಿಂಗಳು ಆಗಿದ್ದೆಲ್ಲ ಕಂಟಿನ್ಯೂಸ್ ಆಗಿದ್ದೆಲ್ಲ ಮರ್ತು ಬಿಟ್ಟು ಇವರು ಕೋಳಿ ಸಾರು ಮುದ್ದೆ ತಿಂದು ಹೊರಗಡೆ ಬಂದ್ಬಿಟ್ಟು ನಾವು ಚೆನ್ನಾಗಿದ್ದೀವಿ, ನಾವು ಒಗ್ಗಟ್ಟಾಗಿದ್ದೀವಿ ಅಂದ ತಕ್ಷಣ ಎಲ್ಲರೂ ಅದನ್ನ ನಂಬಿಡ್ತಾರ? ಜನನ್ನ ಏನ್ ಅನ್ಕೊಂಡಿದ್ದಾರೆ ಇವರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಏನ್ ಅನ್ಕೊಂಡಿದ್ದಾರೆ ಜನರನ್ನ? ಅಲ್ಲ, ನೀವು ಒಗ್ಗಟ್ಟಾಗಿರ್ಬೇಕು ಅಂತ ಜನ ಬಯಸ್ತಾ ಇದ್ದಾರೆ ಫ್ರಮ್ ದಿ ಫಸ್ಟ್ ಡೇ. ನೀವು ಒಗ್ಗಟ್ಟಾಗಿರ್ಬೇಕು. ಯಾಕೆ ಅಂದ್ರೆ ನಮಗ್ ಬೇಕಾಗಿರೋದು ಒಳ್ಳೆಯ ಸರ್ಕಾರ, ಒಳ್ಳೆಯ ಆಡಳಿತ.